ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ಕಡೆಯಿಂದ ಸಮಸ್ತ ಯೂಟ್ಯೂಬ್ ಕುಟುಂಬದವರಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನೆಲ್ಲ ವಿಡಿಯೋ ಯಾರೆಲ್ಲ ಪ್ರೀತಿಯಿಂದ ನೋಡ್ತೀರಾ ಅವರಿಗೆಲ್ಲ ಸಕಲ ಸಂಪತ್ತನ್ನು ಕೊಟ್ಟು ಆಯುಸ್ಸು ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವಾಗ ಟೈಮು ನೋಡಿದ್ರಲ್ಲ 4 ಗಂಟೆ ಆಗಿದೆ. ಬೆಳಗಿನ ಜಾವ 4 ಗಂಟೆ ಆಗಿದೆ. ನಾನು 3 ಗಂಟೆ ರಾತ್ರಿಗೆ ಎದ್ದು ಸ್ನಾನ ಮಾಡಿಕೊಂಡು ಇವಾಗ ದೇವ್ರದ್ದು ಸೀರೆ ಉಡಿಸೋದಕ್ಕೆ ಬಂದಿದ್ದೀನಿ. ಇಂದಿನ ವಿಡಿಯೋದಲ್ಲಿ ನೋಡಿದ್ರಲ್ಲ ಹಬ್ಬದ ತಯಾರಿ ಹೇಗೆ ನಡೀತಿದೆ, ಮತ್ತು ನೈವೇದ್ಯ 2 ಥರದ್ದು ಮಾಡಿದ್ನಲ್ಲ, ಕೊಬ್ಬರಿ ಸಕ್ಕರೆ ಮತ್ತು ಪುಳಿಯೋಗರೆ ಮತ್ತು ಚಿತ್ರಾನ್ನದ ಗೊಜ್ಜು 3 ಥರದ್ದು ನೈವೇದ್ಯಕ್ಕೆ ಅಂತ ಮಾಡಿದ್ನಲ್ಲ, ಅದಾದಮೇಲೆ ಈ ವಿಡಿಯೋ 3 ಗಂಟೆ ರಾತ್ರಿಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಬಿಂದಿಗೆಗೆ ಸೀರೆ ಉಡಿಸೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೈಮು 4 ಗಂಟೆಯಿಂದ 6 ಗಂಟೆ ತನಕ ಚೆನ್ನಾಗಿದೆ ಅಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟೇ ನಾವು ಒಂದು ವಾರದಿಂದ ಅಂತಲೇ ರೆಡಿ ಮಾಡ್ಕೊಂಡಿದ್ರು ಕೂಡ ಈ ಬೆಳಗಿನ ಜಾವ 6 ಗಂಟೆ ಒಳಗಡೆ ನಾವು ಪೂಜೆ ಮಾಡ್ಕೊಳ್ಳೋದು ಇದೆಯಲ್ಲ, ಅದಂತೂ ತುಂಬಾ ಟಾಸ್ಕು. ಈ 4ರಿಂದ 6 ಗಂಟೆ ತನಕ ಇದೆಯಲ್ಲ, ಟೆನ್ಷನು, ಭಯ ಭಕ್ತಿಯಿಂದ ಟೈಮು ಕರೆಕ್ಟಾಗಿ ಪೂಜೆಗೆಲ್ಲ ರೆಡಿಯಾಗುತ್ತೆ ಏನೋ, ಆಮೇಲೆ 6 ಗಂಟೆ ಒಳಗಡೆ ಆಗುತ್ತೆ ಏನೋ, ಲೇಟ್ ಆಗಿಬಿಡ್ತೇನೋ ಅಂತ ಎಷ್ಟು ಭಯದಿಂದ ಮಾಡ್ತೀವಿ ಅಂತಂದರೆ, ಎಲ್ಲರೂ ಹಾಗೇನೆ ಅಂತ ಅಂದ್ಕೊಳ್ತೀನಿ. ನನಗಂತೂ ತುಂಬ ಟೆನ್ಷನ್ ಆಗಿಬಿಡುತ್ತೆ. 2 ಗಂಟೆ ಒಳಗಡೆ ಈ ಥರ ಬಿಂದಿಗೆಗೆ ಸೀರೆ ಉಡಿಸಿ ನಾವು ಕಳಸಕ್ಕೆಲ್ಲ ರೆಡಿ ಮಾಡಿಕೊಂಡು ಕಾಯಿನೆಲ್ಲ ಹಾಕಿ, ಮತ್ತು ತಟ್ಟೆಗಳಿಗೆಲ್ಲ ಹಣ್ಣುಗಳನ್ನೆಲ್ಲ ತುಂಬಿರ್ತೀನಲ್ಲ ಅದನ್ನು ಕೂಡ ಹಾಕ್ಕೊಂಡು ಪೂಜೆ ಮಾಡುವಷ್ಟೊತ್ತಿಗೆ ಏನೋ ಒಂಥರ ಟೆನ್ಷನ್ ಆಗುತ್ತೆ. ಬೇಗ 6 ಗಂಟೆ ಆಗೋಯ್ತೇನೋ ಅಂತ ಟೈಮ್ ನೋಡ್ಕೊಳ್ಳೋದು ಮಾಡೋದು ಈ ರೀತಿ ಆಗುತ್ತೆ. ಫಸ್ಟು ಈ ಬಿಂದಿಗೆಗೆ ಸೀರೆ ಒಂದು ಉಡಿಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಸೀರೆನ ನಾನು ಎಲ್ಲನೂ ಉಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿ ಇಲ್ಲಿ ಒಂದು ಸ್ಟಡಿ ಟೇಬಲ್ ಇತ್ತು, ಅದನ್ನು ನಾನು ಮಡಗ್ಬಿಟ್ಟು ಅದ್ರ ಮೇಲೆ ಬಾಳೆ ಎಲೆ ಹಾಸಿದ್ದೆ. ಅದ್ರ ಮೇಲೆ ಮಡಗೋದ ಅಂತ ಅಂದ್ಬಿಟ್ಟು ತಟ್ಟೆನ, ಆದರೆ ಈ ಬಾಳೆ ಎಲೆ ಆ ಕಡೆ ಈ ಕಡೆ ಜರುಗ್ತಾ ಇತ್ತು, ಮಧ್ಯದ್ದು ಇದು ಆಯ್ತಲ್ಲ ದಿಂಡು, ಅದರಿಂದ ನನಗೇನಂದರೆ ಭಯ ಆಗಿಬಿಡ್ತು. ಯಾಕಂದರೆ ತಟ್ಟೆ ಆ ಕಡೆ ಈ ಕಡೆ ಆ ಥರ ಅಲುಗಾಡ್ತಾ ಇದ್ದರೆ ಮಡಗೋಕ್ಕಾಗಲ್ಲ, ಕಳಸನ ಬಿದ್ದೋದ್ರೆ ಕಷ್ಟ ಅಂತ ಹೇಳಿ ಎಲೆನೇ ಕೆಳಗಡೆಗೆ ಮಡಗಿ ಅದ್ರ ಮೇಲೆ ಟೇಬಲ್ ಮಡಗಿ ಅದ್ರ ಮೇಲೆ ನಾನು ತಟ್ಟೆನೂ ಕೂಡ ಮಡಗಿದೆ. ಅದಕ್ಕೆ ಅಷ್ಟದಳದ ರಂಗೋಲಿನೂ ಕೂಡ ಬಿಡಿಸ್ಕೊಂಡೆ ಅರಿಶಿಣದಿಂದ. ಇವಾಗ ಸೀರೆನೆಲ್ಲ ಸರಿ ಮಾಡಿಕೊಂಡು ನಾನು ಒಂದು ಸಿಂಪಲ್ ಆಗಿರುವಂತಹ ಒಂದು ಸಣ್ಣದಾಗಿ ಮಣಿದು ಡಾಪ್ ಥರ ಇದೆಯಲ್ಲ ಅದನ್ನು ನಾನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿದ ಮೇಲೆ ಅಷ್ಟೇನೆ ಇನ್ನು ಬಿಂದಿಗೆದೊಳಗಡೆಗೆ ನಾವು ಏನೇನು ಹಾಕ್ಕೊಳ್ಬೇಕೋ ಅದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ನನಗೆ ವರಮಹಾಲಕ್ಷ್ಮಿದು ವ್ರತದ ಪೂಜಾ ವಿಧಾನ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಪರ್ಫೆಕ್ಟಾಗಿ ನನಗೆ ಮಾಡೋದಕ್ಕೆ ಬರಲ್ಲ. ನಾನು ಎಷ್ಟು ತಿಳ್ಕೊಂಡಿದ್ದೀನೋ, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಮಾತ್ರ ನಾನು ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಅದರಲ್ಲಿ ನಾನು ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು ಅಂತ ನನಗೆ ಅಷ್ಟಾಗಿ ಗೊತ್ತಾಗಿಲ್ಲ. ನನಗೆ ಸರಿ ಅಂತ ಅನಿಸಿದಷ್ಟನ್ನು ಮಾತ್ರ ತೃಪ್ತಿಯಿಂದ ಮಾಡ್ತೀನಿ. ಇವಾಗ ಕಳಸದೊಳಗಡೆಗೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಅರಿಶಿನ, ಕುಂಕುಮ, ಅಕ್ಷತೆ ಕಾಳು ಮತ್ತು ಚಿನ್ನದ್ದು ಮೂಗ್ಬಟ್ಟು, ಒಂದು 5 ರೂಪಾಯಿ ಗೋಲ್ಡ್ ಕಾಯಿನು ಇಷ್ಟನ್ನು ಕೂಡ ಹಾಕ್ಕೊಂಡು ತೆಂಗಿನಕಾಯಿ ಮಡಗಿ ಅದಕ್ಕೆ ಮೊಗಸೀರೆನೂ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಹೂವಿನ ಅಲಂಕಾರನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಕನಕಾಂಬರ, ಗಣಗ್ಲೆ ಹೂವು, ತುಳಸಿ ಹಾರ, ಗುಲಾಬಿ ಹೂವು ಮತ್ತು ಮರಳೆ ಹೂವು ಅಂತೂ ಸಿಕ್ಕಾಬಟ್ಟೆ ಸೇರಿಕೊಳ್ತು ದೇವಿಗೆ. ನನಗಂತೂ ತುಂಬ ಖುಷಿಯಾಯಿತು. ಇಲ್ಲಿ ನೋಡಿ ಈ ರೀತಿ ಮುಡಿಸಿದ್ದೆ ದೇವ್ರಿಗೆ. ನನಗೆ ಈ ಥರ ಮುಡಿಸಿದ್ದು ಇಷ್ಟ ಆಗಿತ್ತು. ಆದರೆ ಗುಲಾಬಿ ಹಾರ ಇತ್ತಲ್ಲ, ಅದನ್ನು ಇದೇ ರೀತಿ ಮುಡಿಸಿದ್ರೆ ಮುಂದಕ್ಕೆ ಭಾರ ಆಗಿಬಿಡುತ್ತೆ ಅಂತ ಹೇಳಿ ನಾನೇನು ಮಾಡಿದೆ, ಅದನ್ನು ಹಿಂದೆಗಡೆಗೆ ಮುಡಿಸ್ಕೊಳ್ತಾ ಇದ್ದೀನಿ. ಅದನ್ನು ಹಿಂದೆಗಡೆಗೆ ಹಾಕಿದ್ಮೇಲೆ ಈ ಗಣಗ್ಲ ಹೂವನ್ನ ಇನ್ನೊಂದು ಥರ ಮುಡಿಸ್ಕೊಳ್ತೀನಿ. ಆವಾಗ ಅದು ಸರಿಯಾಗಿ ಬಿಗಿಯಾಗಿ ಕುತ್ಕೊಳ್ಳುತ್ತೆ. ಇಲ್ಲ ಅಂದಿದ್ರೆ ನಾನು ಹಿಂಗೆ ಇಲ್ಲಿ ಇದೇ ಥರನೇ ಹಾಕಿದರೆ ಕಷ್ಟ ಆಗ್ತಾಯಿತ್ತು. ನೋಡಿ ಇವಾಗ ಫೈನಲಿ ಈ ರೀತಿ ಮುಡಿಸಿದ್ದೀನಿ ದೇವರಿಗೆ. ಆಮೇಲೆ ನೆಕ್ಲೆಸು ಮತ್ತು ಲಾಂಗ್ ಸರನೂ ಕೂಡ ಹಾಕಿರಲಿಲ್ಲ, ಮರ್ತಿದ್ದೆ. ಇವಾಗ ಹಾಕ್ತಾಯಿದ್ದೀನಿ. ಆಮೇಲೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ತಟ್ಟೆಗೆಲ್ಲ ತುಂಬ್ಕೊಂಡಿದ್ನಲ್ಲ ಹಣ್ಣುಗಳನ್ನೆಲ್ಲ ಅದನ್ನು ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಸ್ನಾನಕ್ಕೆ ಹೋಗಿದ್ರು. ಅವರು ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಹೇಳ್ತಾ ಇದ್ದಾರೆ, ಅಲ್ಲ ಬಾಳೆ ಎಲೆ ತರಿಸ್ಕೊಂಡು ಯಾಕಿಲ್ಲಿ ಪಂಚೆ ಮೇಲ್ಗಡೆ ಎಲ್ಲ ಜೋಡಿಸ್ಕೊಳ್ತಾ ಇದೆಯಾ ಕಮಲ, ಅದನ್ನು ಹಾಕಬೇಕು ತಾನೇ ಅಂತ ಹೇಳ್ತಾ ಇದ್ದಾರೆ. ನಾನು ಎಲ್ಲ ಹಾಕಾದ್ಮೇಲೆ ಹೌದಲ್ವಾ, ಅಯ್ಯೋ ಅದನ್ನು ಕೂಡ ಮರ್ತಿದ್ದೆ ಅಂತ ಹೇಳಿ ಮತ್ತೆ ಇದನ್ನೆಲ್ಲ ತಗೊಂಡೋಗಿ ದೇವ್ರ ಮನೆಗೆ ಮಡಗಿ ಬಾಳೆ ಎಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲೆಲ್ಲ ಕರೆಕ್ಟಾಗಿ ಹಾಕ್ಕೊಂಡಿದ್ದಾದಮೇಲೆ ನನ್ನ ಹಸ್ಬೆಂಡು ಕೂಡ ಸಹಾಯಕ್ಕೆ ಬರ್ತಾರೆ. ಆವಾಗ ಎಲ್ಲನೂ ಕೂಡ ಒಂದೊಂದಾಗಿ ಜೋಡಿಸ್ಕೊಳ್ತೀನಿ.
ಇವಾಗ ಎಲ್ಲನೂ ಕೂಡ ಜೋಡಿಸ್ಕೊಂಡಿದ್ದಾದ್ಮೇಲೆ ಒಂದು ದೊಡ್ಡ ಮುಖ್ಯವಾಗಿರೋದನ್ನೇ ಮರ್ತುಬಿಟ್ಟಿದ್ದೀನಿ. ಏನು ಅಂದರೆ ಅದು ಅರಿಶಿಣದ ಕೊನೆ ಹಾಕಿರುವ ದಾರ, ಅದನ್ನೇ ಕೂಡ ಮರ್ತುಬಿಟ್ಟಿದ್ದೀನಿ ನಾನು. ಇವಾಗ ನೆನಪಿಸ್ಕೊಂಡು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಕಟ್ಟಿದ್ದಾದಮೇಲೆ ಹಣ್ಣುಗಳನ್ನೆಲ್ಲ ತಟ್ಟೆಗೆಲ್ಲ ತುಂಬಿದ್ವಲ್ಲ, ಅದು ಕೂಡ ರೆಡಿ ಆಯಿತು. ಇವಾಗ ಫೈನಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಆ ಕಡೆ ಸೈಡಲ್ಲಿರುವಂತಹ ಕವರ್ಗಳೆಲ್ಲನೂ ನನ್ನ ಹಸ್ಬೆಂಡು ಎಲ್ಲನೂ ಕ್ಲೀನಾಗಿ ಎತ್ತಿಡ್ತಾ ಇದ್ದಾರೆ. ಅದನ್ನೆಲ್ಲ ಎತ್ತಿಟ್ಟಾಯಿತು. ಇವಾಗ ದೀಪನೂ ಕೂಡ ಹಚ್ಕೊಳ್ತಾ ಇದ್ದೀನಿ. ಹಾಗೆಯೇ ದೇವ್ರ ಮನೆ ಕಡೆ ರಂಗೋಲಿನ ಬಿಟ್ಟಿರಲಿಲ್ಲ, ಅದನ್ನು ಕೂಡ ರಂಗೋಲಿನ ಬಿಡಿಸ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಪೂಜೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಆಯಿತು. ಇವಾಗಲಂತೂ ಸ್ವಲ್ಪ ಸಮಾಧಾನ ಆಯಿತು. ಟೈಮು ಇವಾಗ ಕರೆಕ್ಟಾಗಿ 5 ಕಾಲಾಗಿದೆ. 5:15 ಒಳಗಡೆ ಮುಗಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಬೇಗ ಬೇಗ ರಂಗೋಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ಪೂಜೆ ಮಾಡೋಣ ತಾಯಿ ವರಮಹಾಲಕ್ಷ್ಮೀ ದೇವಿಗೆ. ಇವಾಗೆಲ್ಲ ಪೂಜೆ ಮಾಡಿದ್ದಾಯಿತು. ಹಾಗೆಯೇ ಕೈಗೆ ದಾರ ಕೂಡ ಕಟ್ಟಿಸ್ಕೊಳ್ತಾ ಇದ್ದೀನಿ. ನಾನು ಇನ್ನೊಂದನ್ನು ಕಟ್ಟಬೇಕಾಗಿತ್ತು. ಅಂದರೆ ನನ್ನ ಹಸ್ಬೆಂಡ್ಗೂ ಕೂಡ ಇನ್ನೊಂದು ದಾರನ ನಾನು ಕಟ್ಟಬೇಕಾಗಿತ್ತು. ನನಗೆ ಒಂದೇನೇನೋ ನನಗೆ ಮಾತ್ರನೇನೋ ಅಂತ ಅಂದ್ಬಿಟ್ಟು ಒಂದು ಎಳೆನ ಕಟ್ಕೊಂಡಿದ್ದೆ. ಸರಿ ಅಂತ ಇವಾಗ ಪೂಜೆ ಎಲ್ಲ ಮಾಡಿದಾಗಿದೆ. ನನ್ನ ಮಗಳು ಕೂಡ ಸ್ನಾನ ಮಾಡ್ಕೊಂಡು ಬಂದು ಅವಳು ಕೂಡ ಪೂಜೆ ಮಾಡ್ತಾ ಇದ್ದಾಳೆ. ನನ್ನ ಮಗ ಇನ್ನೂ ಎದ್ದೇ ಇರಲಿಲ್ಲ. ನನ್ನ ಮಗ ಮಕ್ಕಳ ಜೊತೆ ಆಟ ಆಡಿಕೊಂಡು ಸ್ವಲ್ಪ ನಿದ್ದೆಗೆಟ್ಟಿರೋದ್ರಿಂದ ಅವನು ಕೂಡ ಇನ್ನೂ ಎದ್ದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಸರಿ ಆಯಿತು, ಇಷ್ಟಾದರೂ 3 ಜನನಾದರೂ ಎದ್ದಿದ್ದೀವಲ್ಲ ಅಂತ ಅಂದ್ಬಿಟ್ಟು ದೇವರಿಗೆ ಪೂಜೆ ಮಾಡಿ ಇವಾಗ ದೇವ್ರ ಸ್ತೋತ್ರನೂ ಕೂಡ ಓದ್ಕೊಳ್ತಾ ಇದ್ದೀವಿ. ಓಂ ವಿವರ್ಯಾಯೇ ನಮಃ, ಓಂ ಆದಿತ್ಯೇ ನಮಃ, ಓಂ ದೀಪ್ತೇ ನಮಃ, ಓಂ ದೀಪ್ತಾಯೇ ನಮಃ, ಓಂ ರಮಾಯೇ ನಮಃ, ಓಂ ಚಂದ್ರಾಯೇ ನಮಃ, ಓಂ ಚಂದ್ರ ಸಹೋದರೇ ನಮಃ, ಓಂ ಚತುರ್ಭುಜಾಯೇ ನಮಃ, ಓಂ ಚಂದ್ರರೂಪಾಯೇ.
ನೋಡಿದ್ರಲ್ವಾ ವರಮಹಾಲಕ್ಷ್ಮಿ ತಾಯಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಇವಾಗ ನಾನು ನೈವೇದ್ಯಕ್ಕೆ ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಮತ್ತು ಸಜ್ಜಿಗೆ ಮತ್ತು ಕೊಬ್ಬರಿ ಸಕ್ಕರೆ 5 ತರಹದ ನೈವೇದ್ಯನೂ ಕೂಡ ಮಾಡಿದ್ದೆ. ದೇವರಿಗೆ ಅರ್ಪಿಸಿ ಮತ್ತು ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಸಮಾಧಾನವಾಗಿ ಮಕ್ಕಳು ನಾವೆಲ್ಲ ಕೂತಿದ್ವಿ. ಅಷ್ಟೊತ್ತಿಗೆ ಹಸ್ಬೆಂಡು ಕೂಡ ಕೆಲಸಕ್ಕೆ ಅಂತ ಹೊರಟ್ರು. ಇವಾಗ ನನ್ನ ಮಗನೂ ಕೂಡ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾನೆ ಇವಾಗ ಅಂತ ರೇಗಿಸ್ತಾ ಇದ್ದೀವಿ ಮಕ್ಕಳೆಲ್ಲ. ಅವರೆಲ್ಲ ಕೂತ್ಕೊಂಡು ಮಕ್ಳಿಗೂ ಕೂಡ ಪ್ರಸಾದನ ಹಂಚಿದೆ. ಅವರು ಕೂಡ ತೃಪ್ತಿಯಿಂದ ತಿನ್ಕೊಂಡು ಅಷ್ಟೊತ್ತಿಗೆ ಚೆರಿನೂ ಕೂಡ ಹೇಗೆ ರೆಡಿಯಾಗಿ ಬಂದಿದ್ದಾಳೆ ನೋಡಿ. ಈ ಕಡೆ ನಿಂತ್ಕೋ ಚೆರಿ. ಒಳ್ಳೆ ಕ್ವೀನ್ ಥರ ರೆಡಿಯಾಗಿದ್ದಾಳೆ, ರಾಣಿ ಥರ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ? ನೋಡಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನಾನು ಅರಿಶಿನ ಕುಂಕುಮಕ್ಕೆ ಅಂತ ಹೇಳೋದಕ್ಕೆ ಅಂತ ಹೊರಟಿದ್ದೆ. ಎಲ್ಲರಿಗೂ ಕೂಡ ಹೇಳ್ಬಿಟ್ಟು ಬಂದೆ. ಅಷ್ಟೊತ್ತಿಗೆ ನಮ್ಮ ಚಿಕ್ಕ ಮಾವನ ಸೊಸೆನೂ ಕೂಡ ಹೇಳೋದಕ್ಕೆ ಅಂತ ಬಂದಿದ್ದರು. ಅಲ್ಲಿಗೂ ಕೂಡ ಹೋಗಿ ಅರಿಶಿನ ಕುಂಕುಮನ ರಾಧಾ, ನಾನು, ಸೌಮ್ಯ, ನಮ್ಮ ಅತ್ತಿಗೆ ಎಲ್ಲ ತೊಗೊಳ್ತಾ ಇದ್ದೀವಿ. ಇವಾಗ ನಮ್ಮ ಮನೆಗೂ ಕೂಡ ಬಂದರು. ಇವಾಗ ನಾನು ಕೂಡ ಇವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಹಾಗೆಯೇ ನಮ್ಮ ಹರೀಶ್ ಅವ್ರ ಕೈಲಿ ಫೋಟೋ ತೆಗೆಯೋದಕ್ಕೆ ಹೇಳಿದ್ದೀವಿ. ಅವರು ಕೂಡ ತೆಗಿತಾ ಇದ್ದಾರೆ. ಎಲ್ಲರದ್ದು ಚೆನ್ನಾಗಿ ಗ್ರೂಪಲ್ಲಿ ತೆಗೀರಿ ಅಂತ. ಹಾಗೆಯೇ ನಾವು ಕೂಡ ಅರಿಶಿನ ಕುಂಕುಮಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಒಬ್ಬರು ಮನೇಲಿ ಲತಾಕ ಅಂತ ಅವರು ತುಂಬ ಚೆನ್ನಾಗಿ ಪೂಜಿಸಿದರು. ಇಲ್ಲಿ ಮೇಘ ಅವ್ರ ಮನೆಯದು ಲಕ್ಷ್ಮಿ ಪೂಜಿಸಿದ್ದಾರೆ. ಇಲ್ಲಿಗೂ ಕೂಡ ಬಂದು ಅಲ್ಲೂ ಅರಿಶಿನ ಕುಂಕುಮ ತಗೊಂಡು ಹಾಗೆ ಇನ್ನೊಬ್ಬರು ಪವ್ಯಕ್ ಅವ್ರ ಮನೆಗೆ ಹೋಗಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಅವ್ರ ಮಗಳನ್ನೂ ಕೂಡ ಸುಂದರವಾಗಿ ಪುಟ್ಟ ಲಕ್ಷ್ಮಿ ಥರ ರೆಡಿ ಮಾಡಿದ್ದಾರೆ. ಅವರನ್ನು ಕೂಡ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸುಂದರವಾಗಿ ಎಲ್ಲರ ಮನೇಲಿ ಇವಾಗ ಲಕ್ಷ್ಮಿನ ಪೂಜೆ ಮಾಡಿರೋದನ್ನು ನೋಡೋದಕ್ಕೆ ಒಂಥರ ಚೆಂದ. ಪೂಜಿಸಿರೋದನ್ನು ಎಷ್ಟು ಚೆನ್ನಾಗಿ ಇರುತ್ತೆ ಅಲ್ವಾ. ಎಲ್ಲರ ಮನೇಲೂ 2 ಕಣ್ಣುಗಳು ಕೂಡ ಸಾಲದು ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಗೂ ಕೂಡ ಬಂದರು ಅವರೆಲ್ಲ. ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಕೊಡ್ತಾ ಇದ್ದೀವಿ. ನಮ್ಮನೆಗೂ ಕೂಡ ಎಲ್ಲ ಮುತ್ತೈದೆಯರು ಬಂದು ಅರಿಶಿನ ಕುಂಕುಮ ತೊಗೊಂಡಿದ್ದು ತುಂಬಾ ಖುಷಿಯಾಯಿತು. ಎಲ್ಲ ಅಷ್ಟಲಕ್ಷ್ಮಿಯರು ಕೂಡ ಬಂದು ಅರಿಶಿನ ಕುಂಕುಮ ತೊಗೊಂಡಷ್ಟು ಖುಷಿಯಾಯಿತು ನನಗೆ. ಇವಾಗ ಎಲ್ಲರೂ ಕೂಡ ತೊಗೊಂಡಿದ್ದಾದಮೇಲೆ ನಾವು ಕೂಡ ಒಂದು ಸೆಲ್ಫಿ ತೊಗೊಂಡು ಹಾಗೆ ಸಂಜೆ ತನಕನೂ ಹೇಳ್ತಾನೆ ಇದ್ದರು. ಇನ್ನು ಒಂದು 2-3 ಮನೆಗೆ ಹೋಗಬೇಕಾಗಿತ್ತು. ಅಲ್ಲಿಗೂ ಕೂಡ ರಾಧಾ, ನಾನು, ಸೌಮ್ಯ ಎಲ್ಲ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ನಾವು ಕೂಡ ಮನೆ ಕಡೆಗೆ ಬಂದ್ವಿ. ಇಷ್ಟು ಚೆನ್ನಾಗಿತ್ತು ಇವತ್ತಿನ ದಿನ ಅಂತಂದರೆ. ಹಬ್ಬದ ವಾತಾವರಣ ಫುಲ್ ಪಾಸಿಟಿವ್ ವೈಬ್, ಮನೆ ತುಂಬ ಒಂಥರ ಖುಷಿ ಅಂತ ಅನ್ನಿಸ್ತು. ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಸುಲೋಚನಾಕ ಅಂತ ಇದ್ರು. ಅವರು ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಪಾಪ ಅವ್ರ ಮಗಳು ನನ್ನ ವಿಡಿಯೋ ಎಲ್ಲ ನೋಡಿ ಇಷ್ಟಪಡ್ತಾಳಂತೆ. ಪ್ರಾರ್ಥನಾ ಅಂತ ಕೇಳಿ ತುಂಬ ಖುಷಿಯಾಯಿತು. ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಿಸಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.